ರಾಜ್ಯದಲ್ಲಿ ಮುಂದುವರಿತಾ ಇದೆ ಮೈಕ್ರೋ ಫೈನಾನ್ಸ್ ಕಿರುಕುಳ. ಸರ್ಕಾರದ ಸೂಚನೆಗೆ ಡೋಂಟ್ ಕೇರ್ ಅಂತಿದ್ದಾರೆ. ವಸೂಲಿ ಸ್ಟಾರ್ಟ್ ಮಾಡಿದ್ದಾರೆ. 4ರಿಂದ 5 ಫೈನಾನ್ಸ್ಗಳಿಂದ ಕಿರುಕುಳ ತಾಳಲಾರದೆ ಮತ್ತೊಬ್ಬ ನೇಣಿಗೆ ಶರಣಾಗಿರೋದು. ರಾಜ್ಯದಲ್ಲಿ ಮಿತಿ ಮೀರ್ತಾ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿ. 3-4 ಫೈನಾನ್ಸ್ಗಳಿಂದ ಕಿರುಕುಳ, ಅದನ್ನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರುವುದು. ಲಕ್ಷ ಸಾಲ ಮಾಡಿ ಅವರಿಗೆ ಹಣ ಕಟ್ಟುವಂತೆ ಪೀಡಿಸಿದ್ರಂತೆ ಖಾಸಗಿ ಫೈನಾನ್ಸ್ ಸಿಬ್ಬಂದಿ. ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರೋ ದುರ್ಘಟನೆ. ರಾಜ್ಯದಲ್ಲಿ ಮುಂದುವರೆದಿದ್ದ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತೆ. ಸರ್ಕಾರದ ಸೂಚನೆಗೂ ಮೈಕ್ರೋ ಸಿಬ್ಬಂದಿಗಳು, ಫೈನಾನ್ಸ್ ಸಿಬ್ಬಂದಿಗಳು ಕ್ಯಾರೆ ಅಂತಿಲ್ಲ. ಸೊ ಮತ್ತೆ 4ರಿಂದ 5 ಫೈನಾನ್ಸ್ ಸಿಬ್ಬಂದಿಗಳು ಕಿರುಕುಳವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೇಣಿಗೆ ಶರಣಾಗಿರುವುದು ವ್ಯಕ್ತಿ. ಗೌರಿಬಿದನೂರಿನಲ್ಲಿ ಅಲ್ಲಿನ ಜಾಲಹಳ್ಳಿಯಲ್ಲಿ ನಡೆದಿರುವ ದುರ್ಘಟನೆ ಇದು. ಲಕ್ಷ ಸಾಲ ಮಾಡ್ಕೊಂಡಿದ್ದಂತೆ ಆತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಕಿರುಕುಳದಿಂದ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಈಗ ಮಂಜುನಾಥ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿರೋದು. 34 ವರ್ಷ